ಅದರಲ್ಲೂ ಇವಾಗ ಸಕುರಾ ಸೀಸನ್, ಸೊ ಚೆರಿ ಬ್ಲಾಸಮ್ ನೋಡಬಹುದು ಎಲ್ಲ ಕಡೆ ಬ್ಲೂ. ಹೆಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂದರೆ ಇವಾಗ ಜಪಾನಲ್ಲಿ ವಿಂಟರ್ ಸೀಸನ್ ಮುಗ್ದು ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ. ಸೊ ನೋಡ್ಬೋದು, ಸ್ಪ್ರಿಂಗ್ ಸೀಸನ್ ಅಂದರೆ ಇವಾಗ ಎಲ್ಲ ಕಡೆನೂ ಹೂ ಬಿಟ್ಟಿರುತ್ತೆ. ಅದರಲ್ಲೂ ಇವಾಗ ಸಕುರಾ ಸೀಸನ್, ಸೊ ಚೆರಿ ಬ್ಲಾಸಮ್ ನೋಡ್ಬೋದು ಎಲ್ಲ ಕಡೆ ಬ್ಲೂಮ್ ಆಗ್ತಾ ಇದೆ. ಸೊ ಇವತ್ತು ನಾವು ಟೋಕಿಯೋಗೆ ಬಂದಿದ್ದೇವೆ. ಇಲ್ಲಿ ಒಂದು ಉಯಿನೋ ಪಾರ್ಕ್ ಅಂತ ಇದೆ. ಇದು ಸಕುರಾ ಅಂದರೆ ಚೆರಿ ಬ್ಲಾಸಮ್ಸ್ ನೋಡಲಿಕ್ಕೆ ತುಂಬ ಒಳ್ಳೆಯ ಜಾಗ. ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ. ನಾನು ನಿಮಗೆ ಅಂದರೆ ಇಲ್ಲಿನ ಸಕುರಾ ಸೀಸನ್ ಹೇಗಿರ್ತದೆ, ಇವರು ಇಲ್ಲಿನ ಚೆರಿ ಬ್ಲಾಸಮ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೇನೆ. ಎಸ್, ನೋಡುವ ಇವತ್ತು ಬನ್ನಿ. ಎಷ್ಟು ಜನ ಇದ್ದಾರೆ ನೋಡಿ ಅಂತೆ ಇಲ್ಲಿ. ಅದು ವೀಕೆಂಡ್ ಬೇರೆ, ಹಾಗಾಗಿ ತುಂಬಾ ಜನ ಇದ್ದಾರೆ ಈ ಪಾರ್ಕಲ್ಲಿ. ಇಲ್ಲಿನ ಜಾಪನೀಸ್ ಜನರಿಗೆ ಈ ಸಕುರಾ ಸೀಸನ್ ಅಂದರೆ ತುಂಬ ಇಷ್ಟ. ಇವರು ಹಬ್ಬದ ಥರ ಇದನ್ನು ಆಚರಣೆ ಮಾಡ್ತಾರೆ ಆ್ಯಂಡ್ ಚೆರಿ ಬ್ಲಾಸಮ್ನ ತುಂಬ ಎಂಜಾಯ್ ಮಾಡ್ತಾರೆ. ಜಾಪನೀಸ್ ಪೀಪಲ್ ಮಾತ್ರನೇ ಅಲ್ಲ, ಈ ಚೆರಿ ಬ್ಲಾಸಮ್ನ ನೋಡಲಿಕ್ಕೆ ಬೇರೆ ಬೇರೆ ಕಂಟ್ರಿಯಿಂದ ಜನ ಈ ಟೈಮಿಗೆ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ಹೋಟೆಲ್ ಪ್ರೈಸಸ್ ಎಲ್ಲ ಕಾಸ್ಟ್ಲಿ ಇರ್ತದೆ ಈ ಟೈಮಲ್ಲಿ. ಆ್ಯಂಡ್ ಈ ಚೆರಿ ಬ್ಲಾಸಮ್ ಹೂ ಕೂಡ ಅಷ್ಟೇ, ತುಂಬ ಕಾಲ ಇರಲ್ಲ, 2-3 ವೀಕ್ಸಿಗೆ ಇರ್ತದೆ ಅಷ್ಟೇ. ಸೊ ಹಾಗಾಗಿ ಈ 2-3 ವೀಕ್ಸ್ ಇದೆ ಅಲ್ವಾ, ಈ ಟೈಮಿಗೆ ಜಪಾನಿಗೆ ಜನ ತುಂಬಾ ಬರ್ತಾರೆ. ಈ ಚೆರಿ ಬ್ಲಾಸಮ್ ಹೂ ಇದೆ ಅಲ್ವಾ, ಇದು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸಕುರಾ ಸೀಸನಲ್ಲಿ ಇಲ್ಲಿ ಕೆಲವೊಂದು ಈ ಹೂಗಳಿಂದ ಮಾಡಿರೋ ಐಟಮ್ಸ್ ಸಿಗುತ್ತೆ. ಅಂದರೆ ಸಕುರಾ ಮೋಚಿ ಆಗಿರ್ಬೋದು, ಸಕುರಾ ಚಿಪ್ಸ್, ಆ ಥರ ತುಂಬಾ ಸಿಗುತ್ತೆ. ಸಕುರಾ ಪರ್ಫ್ಯೂಮ್ ಕೂಡ ಈ ಸೀಸನಲ್ಲಿ ನಮಗೆ ಸಿಗ್ತದೆ. ಇಲ್ಲಿ ತುಂಬ ಫೋಟೋಶೂಟ್ಸ್ ಎಲ್ಲ ಆಗ್ತಾ ಇರ್ತದೆ. ಹಾಗೆಯೇ ಈವ್ನಿಂಗಲ್ಲಿ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಎಲ್ಲ ಇರ್ತದೆ. ನಮಗೆ ನಿಜವಾಗ್ಲೂ ಸರ್ಪ್ರೈಸಿಂಗ್ ಅನಿಸಿದೆ ಏನು ಗೊತ್ತುಂಟಾ, ಇಲ್ಲಿ ನೋಡಿ ಅಂತ ಈ ಮರದಲ್ಲಿ ಎಷ್ಟೊಂದು ಗುಬ್ಬಚ್ಚಿಗಳಿದೆ. ಯಾಕಂದರೆ ಈಗ ಎಲ್ಲಿ ಕೂಡ ನಮಗೆ ಅಷ್ಟೊಂದು ಗುಬ್ಬಚ್ಚಿ ನೋಡಲಿಕ್ಕೆ ಸಿಗುವುದಿಲ್ಲ. ಬ್ಯಾಂಗ್ಳೂರಲ್ಲಿ ಅಂತೂ ಹುಡುಕಿದ್ರೆ ಕೂಡ ಸಿಗುವುದಿಲ್ಲ. ಅಂಥದ್ರಲ್ಲಿ ಇಲ್ಲಿ ನೋಡಿ, ಈ ಜಾಗದಲ್ಲಿ ಎಷ್ಟು ಗುಬ್ಬಚ್ಚಿ ಇತ್ತು ಅಂದರೆ ನಮಗೆ ತುಂಬಾ ಖುಷಿ ಆಯಿತು ನೋಡಿ. ಆ್ಯಂಡ್ ಇಷ್ಟು ಜನ ಇದ್ದ ಮೇಲೆ ಫುಡ್ ಕೂಡ ಬೇಕೇ ಅಲ್ವಾ. ಸೊ ಇಲ್ಲಿ ಸುಮಾರಷ್ಟು ಫುಡ್ ಸ್ಟಾಲ್ಸ್ ಇತ್ತು. ಬಟ್ ಎಲ್ಲನೂ ಅಂದರೆ ಚಿಕನ್ ಕೂಡ ಇತ್ತು, ಚಿಕನ್, ಫಿಶ್, ಪೋರ್ಕ್, ಬೀಫ್ ಆ ಥರದ್ದೆಲ್ಲ. ಬಟ್ ವೆಜಿಟೇರಿಯನ್ಸಿಗೆ ತುಂಬ ಕಷ್ಟ ಸಿಗೋದು. ಕಾರ್ನ್ ಒಂದು ನೋಡಿದ್ವಿ ಅಷ್ಟೇ, ಬೇರೆ ಏನೂ ಅಷ್ಟೊಂದು ಇರಲಿಲ್ಲ ವೆಜಿಟೇರಿಯನ್ಸಿಗೆ. ಬಟ್ ಸುಮಾರಷ್ಟು ಫುಡ್ ಸ್ಟಾಲ್ಸ್ ಇದೆ, ಲೈನಾಗಿ ಏನು ಬೇಕೋ ಅದಿದೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಇವರಿಗೆ ಸಕುರಾ ಸೀಸನ್ ಅಂದರೆ ಒಂದು ಹಬ್ಬದ ಥರ ಇವ್ರು ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಇಲ್ಲಿ ನೋಡ್ಬೋದು, ಚೆರಿ ಬ್ಲಾಸಮ್ ಮರಗಳ ಕೆಳಗಡೆ ಇವರು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ. ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವರನ್ನು ಕೂಡ ಕರ್ಕೊಂಡು ಬಂದು ಎಂಜಾಯ್ ಮಾಡ್ತಾರೆ ಇಲ್ಲಿ ಆಟ ಆಡಿಕೊಂಡು. ಅದು ವೀಕೆಂಡ್ ಅಂತೂ ಬಂದರೆ ಕೇಳೋದೇ ಬೇಡ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ತಾರೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ.
ಹಗಲಲ್ಲಿ ಮಾತ್ರನೇ ಅಲ್ಲ, ರಾತ್ರಿ ಹೊತ್ತು ಕೂಡ ಅಷ್ಟೇ ನೋಡಿ. ಆವಾಗ ಎಷ್ಟು ಜನ ಇದ್ದರು, ಈಗ ನೈಟ್ ಟೈಮಲ್ಲೂ ಅಷ್ಟೇ ಜನ ಇದ್ದಾರೆ ನೋಡ್ಬೋದು. ಈಗ ರಾತ್ರಿ ಹೊತ್ತಲ್ಲೂ ಅಷ್ಟೇ ಚೆರಿ ಬ್ಲಾಸಮ್ ಮರಗಳಿಗೆಲ್ಲ ಲೈಟ್ಸ್ ಹಾಕ್ತಾರೆ. ಸೊ ರಾತ್ರಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ವಾ ಹೇಗಿರುತ್ತೆ ಜಪಾನಿನಲ್ಲಿ ಸಕುರಾ ಸೀಸನ್, ಹಾಗೆ ಇವರು ಚೆರಿ ಬ್ಲಾಸಮ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.